75 76ರಾಗ ಅವಾಗ ಪರಿಸ್ಥಿತಿ ಪೂರ ಗಂಭೀರ ಇತ್ತು. 1976 75ರಾಗ ಏನಂದ್ರೆ ಊಟದ ಅಭಾವ ಭಾಳ ಪರಿಸ್ಥಿತಿ ಗಂಭೀರ ಇತ್ತು. ಒಂದು ರೊಟ್ಟಿ ತಿಂದರೆ ಇನ್ನೊಂದು 70 ತಿರ್ಸಾಲಿ, ಆಲಿ ಪಲ್ಯ, ಗೊರ್ಜಿ ಪಲ್ಯ ಇಷ್ಟೆಲ್ಲ ತಿಂದು ಜೀವನ ಮಾಡಿವಿ. ಒಂದು ಹೊತ್ತು ಅದು ಸಿಗಲಿಲ್ಲ ಅಂದ್ರೆ ಮಜ್ಜಿಗೆ ಕೂಡ ಜೀವನ ಮಾಡಿವಿ. ನಮ್ಮ ಕಾಲದಾಗ ಎಲ್ಲಿ ತರ್ತೀಯಪ್ಪ ಅವಾಗ? ನಮ್ಮ ಕಾಲದಾಗ ಎಲ್ಲಿ ಎಲ್ಲಿಗಾರ ಒಂದು ಸೈಕಲ್ ಸಾಲು ಅಂದ್ರೆ ಇದು ಹನುಮ ಗುಡಿ ಚೌಡಿ ಕಟ್ಟಿ ಅಂತ ಹೋಗಿದ್ರು ಅದಕ್ಕೆ ಅಂಥ ಸಾಲೆವು ನಾವು ಓಡಿ ಸಾಲ ಇದ್ದಿರ ಅವಾಗ. ಅವಾಗಿನ ಗಟ್ಟಿ ಯಾರ ಈಗ ಏನೈತ್ರಿ ಯಾರ್ದಾಗ ಏನಿಲ್ಲ ಸರ್. ಅದು ತಿಂದ ಕೇಸ್ ನಾವು ಗಡ ಹೋಗ್ಬಿಡದ್ರಿ. ನಾವು 50 ವರ್ಷದಿಂದ ಸೈಕಲ್ ಮೆಕ್ಯಾನಿಕರ್. ನಾವು ಸಾಲಿ ಬೋರ್ಡ್ ಬರ್ತೀನಿ ರೀ, ಎಲ್ಲ ಬೋರ್ಡ್ ಬರ್ತೀನಿ. ಆಮೇಲೆ ಏನೇನು ನಿಮ್ಮಂಥವ್ರು ಯಾರು ಕಂಡ್ರೆ ಇಂಥವ್ರ ಚಿತ್ರ ಇಳಿಸ್ಬೇಕಂತ ಅಂಥವ್ರು ಇಳಿಸ್ತೀವಿ. ಈಗ ನಂದು ಇಳಿಸ್ತಾರೆ. ಓ ಏನು ಕೈಲೇ ಮತ್ತೆ ಏನು ನಾವೇನು ಕ್ಯಾಮ್ರಾ ಇಲ್ಲ ಏನಿಲ್ಲ. ಸಣ್ಣದು 12 ವರ್ಷದಲ್ಲಿದ್ದು ದನ ಗಿನ ಎಲ್ಲ ಕಾದೀನಿ ರೀ, ಒಕ್ಕಲ್ತನ ಮಾಡೀನಿ. ಆಮೇಲೆ ಸೈಕಲ್ ಟ್ರೈನಿಂಗ್ ಹೋಗಿ ಬಂದೀನಿ 2 ವರ್ಷ. ಎಲ್ಲಿ? ಒಂದು ಕುಷ್ಟಗಿರಿ 2 ವರ್ಷ ಟ್ರೈನಿಂಗ್. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಅವಾಗಿನ ಕಾಲದಾಗ ನಿಮ್ಮ ಕಾಲದಾಗ ಹೆಂಗಪ್ಪ? ಈಗೇನಪ್ಪ ಈಗ ಬರೀ ಅಲ್ಲಿ ಬೇಕಾದಾಗ ಬಸ್ಗಳು ಜಗ್ಗ ಸೈಕಲ್ ಮಾಡೋ ಜಗ್ಗ ಆಗ್ಯಾವ, ಎಲ್ಲ ಇದಾವ. ಮತ್ತು ಈಗೇನಪ್ಪ ಸಾಗರದ ಈಗಿನ ಕಾಲ ಬೇಸಿ ಅಂತೀರಿ, ಆಗಿನ ಕಾಲ ಬೇಸಿ ಅಜ್ಜ? ಈಗಿನ ಕಾಲ ಬೇಸ್ರಿ. ಈಗಿನ ಕಾಲ ಬೇಸಿ. ಮತ್ತೆ ಈಗಿನ ಕಾಲನ ಅವಾಗ ಭಾಳ ಕಷ್ಟ ಇತ್ತು. ಅವಾಗ ಕಷ್ಟ ಕಾಲಪ್ಪ. ಕಷ್ಟ ಕಾಲ. ಯಾಕಪ್ಪ ಕಷ್ಟ ಕಾಲ ಮತ್ತೆ ಅವಾಗ. ನಿಮ್ಮ ಹೆಸರು ಏನಿದ್ದ? ನಮ್ಮ ಹೆಸರು ರಾಜಪ್ಪ. ರಾಜಪ್ಪಜ್ಜ. ಎಷ್ಟಪ್ಪ ವಯಸ್ಸು ನಿಂಗೆ? ನಮ್ಗೆ 58 ನಡ್ತೇವ್ರಿ ಈಗ. 58 ನಡೀತಾವ? 58 ನಡ್ತೇವೆ. ಸಾಲಿ ಓದಿಲ್ಲ ನೀವು? ಸಾಲಿ ಓದಿಲ್ರಿ. ಸಾಲಿ ಪಾಲಿ ಓದಿಲ್ಲ? ಓದಿಲ್ರಿ. ಭಾರಿ ಅದಲ್ಲ ಅಜ್ಜ? ಏನು ಬಾರಿ. ಹಾಂ ಅಮ್ಮ? ಅಮ್ಮ ಕೂಲಿ ಹೋಗ್ಯಾಳ್ರಿ. ನಮ್ಮ ಇಲ್ಲಿ ತೋರ್ಸನಕ್ಕೆ ಬಂದು ಮಕ್ಕೊಂಡಾಗ. ಯಾವ ಊರಪ್ಪ? ಮಾಡ್ಲಿಲ್ಲ ನಾವು. ನೀವು ಮಾಡ್ಲಿದ್ದೀರನ? ಭಾರಿ ಬಿಡ ಮರೆ. ಗೋಲ್ ಬಂದ್ಬಿಟ್ಟತನ? ನಡ್ಕೊಂತ ಹೋಗ್ರು. ಗಾಡಿ ಯಾರು ಗಾಡಿ ಹೋಗ್ತಾವ. ಥ್ಯಾಂಕ್ ಯು ಜರ ಬಾತಾರ ಹೋಗಿಲ್ರಿ ಸಾಲಿ. ಏನು ಬೆಂಕಿಯಪ್ಪ ಯಪ್ಪ ಎಲ್ಲ ಆಗ್ಯಾಸ ಹೋಗು. ಎದಕ್ಕೆ ಬಂದಿದ್ದೆ ಇಲ್ಲಿಗೆ? ಈಗ ತೋರ್ಸಕ್ಕೆ ಬಂದಿನಿ. ಬರೀ ದವಾಖಾನೆ ಬಂದಿನ. ದವಾಖಾನೆ ಬಂದೇನ? ನಿಮ್ಗನ ಅಮ್ಮಗ? ನಮಗೆ ರೀ ಆರಾಮಿಲ್ಲ? ಆರಾಮದಿಲ್ರಿ. ಅದಕ್ಕೆ ತೋರ್ಸಕ್ಕೆ ಮಾಡಿ ಜ್ವರ ಬಂದವನು? ಏನು ನೋಡ್ರಿ ತಲೆ ಅದು ನೈತೈತ್ರಿ. ಅದಕ್ಕೆ ಕಾಲು ಬ್ಯಾನ್ ಅವಾಗ ಬಂದು ತೋರಿಸಿ ಮಾಡೀನಿ. ಅಲ್ಲ ಹಿಂದಕ್ಕೆ ಯಾ ಕಾಲು ನೋವು ಇದ್ದಿಲ್ಲ ಏನಿದ್ದಿಲ್ಲ? ಅವಾಗ ಇದ್ದಿಲ್ಲಪ್ಪ ಯಪ್ಪ. ಅವಾಗ ಎಲ್ಲಿ ತರ್ತೀವಿ. ಈಗೆಲ್ಲ ಮತ್ತೆ ರೋಗ ಹೆಚ್ಚಾಗ್ಯಾವ. ರೋಗ ಹೆಚ್ಚಾಗ್ಬಿಟ್ಟು ಅಂದ್ರೆ? ರೋಗ ಹೆಚ್ಚಾಗ್ಯಾವ. ಮತ್ತೆ ಏನು ಮಾಡೋಕೆ ದಾರಿ ಇಲ್ಲ. ಏನು ಮಾಡೋಕೆ ದಾರಿ ಇಲ್ಲ. ಯಾಕಪ್ಪ? ಈಗಿನ ಕಾಲ ಹೆಂಗೈತಿ ಹೇಳಿ? ಅದನ್ನ ಕೇಳೋಣ ಅಂತ ಬಂದೆ ನಿಮ್ಮನ್ನ. ಆತಪ್ಪ ಈಗಿನ ಕಾಲ ಚಲೋ ಕಾಲ ಐತಲ್ರಿ. ಸುಕ್ಕಾಲ ಐತಿ. ಈಗೇನಪ್ಪ ಇದು ಚಲೋ ಕಾಲ ಅಂತ? ಇದೇ ಚಲೋ ಕಾಲ ರೀ. ಮತ್ತೆ ಈಗ ಯಾಕೆಪ್ಪ ನಿಮ್ಮ ಕಾಲದಾಗ ಹೆಂಗಿತ್ತು? ಯಾಕೆ ಅವಾಗ ಕಷ್ಟ ಭಾಳ ಇರ್ತದೆ ಬಿಡ್ರಿ. ಊಟದ ಅವಾಗ ಕಾಲ. ಅವಾಗ ಎಲ್ಲ ಊಟದ ಕಷ್ಟ ಮತ್ತೆ ಅವಾಗ ಎಲ್ಲ ರಗಳಿ. ಯಾಕೆ ನಿಮ್ಮ ಕಾಲದಾಗ ಏನು ಅವಾಗ ಏನು ಊಟ ಬರೋಬ್ಬರಿ ಎಲ್ಲ ಸಿಗ್ತಿದ್ದಿಲ್ಲ? ಅಲ್ಲೇ ಯಾವಾಗ ಸಿಗ್ತಿದ್ದಿರ ಅವನು ಸಿಗ್ತಿದ್ದಿರ ಅವಾಗ ಏನು ಇದ್ದಿಲ್ಲ. ಏನು ನಿಮ್ಮ ಕಾಲದಾಗ ಈಗಿನ ಅಂತರ ನಮ್ದು ಬೆಳೆ ಅಕ್ಕಿ. ಅವಾಗೇನ್ರಿ ಆರ್ಕ ಶಾವಿಗೆ ಉಳ್ಳಿ ಇವಾಗ ಬಿತ್ತಾರ. ಜೋಳ ಮುಂಗಾರಿ ಜೋಳ ಬಿತ್ತಿದ್ವು ಅವಾಗ. ಇದನ್ನ ಬಿತ್ತಾರ ಅವಾಗ? ಇದನ್ನ ಬಿತ್ತು ಇದನ್ನ ಬೆಳ್ಕಂತ. ಈಗ ಬೆಳೆ ಅನ್ನ. ಈಗ ಬೆಳೆ ಅನ್ನ ನೋಡಪ್ಪ ಯಪ್ಪ. ಟೊಮೆಟೊ ಹಣ್ಣಿನ ಸಾರು. ಈಗ ಟೊಮೆಟೊ ಹಣ್ಣು ಸಾರು ಫ್ರೀ ಬರ್ತಾರೆ. ಇದೇ ಬಂದಕ್ಕೆ ಫ್ರೀ ಪುಣ್ಯಾತ್ಮ ಮಾವನ ಮಾಡ್ಯಾನ. ಅದ ಬೆಸ್ಟ್ ಅಂತೀರ? ಅದೇ ಬೆಸ್ಟ್ ಮತ್ತೆ ಈಗ ಫ್ರೀ ಕೊಟ್ಟದ್ದು ಚಲೋನಾ? ಚಲೋ ಅಲ್ಲ? ಚಲೋ ಅಲ್ಲರಿ. ಮತ್ತೆ ಎಲ್ಲರೂ ಚಲೋ ಅಲ್ಲಪ್ಪ ಯಪ್ಪ. ಏನು ಇಲ್ಲ ಅನ್ನ ಅಲ್ಲ. ಯಾರು ಬೇಡ ಅಂತಾರ? ಯಾರು ಬೇಡ ಅಂತಾರಪ್ಪ. ಭಾರಿ ಬಿಡತ್ತ. ಈಗ ನಡ್ಕೊಂತ ಹೋಗ್ತೀರನ? ನಡ್ಕೊಂತ ಹೋಗ್ಬೇಕು. ನಿಮ್ಮೂರು ಎಷ್ಟು ಕಿಲೋಮೀಟರ್? ಒಂದು 4 ಕಿಲೋಮೀಟರ್ ಆಯ್ತು. ನಡ್ಕೊಂತಾನೆ ಹೋಗ್ಬಿಡ್ತೀರಿ? ಅಮ್ಮ ನೀವು ಅಂದ್ರೆ ಅಮ್ಮ ಇಲ್ಲಿ ಹೋಗಳ? ದಗದು ಕೂಲಿ. ಈಗ ನೀವು ಒಬ್ಬರ ನಡ್ಕೊಂತ ಹೋಗ್ಬಿಡ್ತೀರಿ. ಭಾರಿ ಬಿಡಪ್ಪ ನಿಮ್ದು ಅವಡ. ಈ ಮೋಟರ್ ಸೈಕಲ್ ಬಗ್ಗೆ ಏನೈತೆ? ನಿಮ್ಮ ಕಾಲದಾಗ ಇದ್ವನ? ನಮ್ಮ ಕಾಲದಾಗ ಎಲ್ಲಿ ತರ್ತೀಯಪ್ಪ ಅವಾಗ ಇದ್ದಿಲ್ಲ. ಸೈಕಲ್ ಮೋಟ್ರ್ ನಮ್ಮ ಕಾಲದಾಗ ಎಲ್ಲಿ ಎಲ್ಲಿಗಾರ ಒಂದು ಸೈಕಲ್ ಇದ್ದು ನೋಡಪ್ಪ. ಈಗೇನು ಸೈಕಲ್ ಅದ ಬೇಸನ? ಅದ ಮತ್ತೆ ಬೇಸಲ್ಲ ಮತ್ತೆ ಏನು ಮಾಡೋದು? ಈಗ ನೋಡ್ತಿರ್ಲಿ ಏನು ಅನ್ಸುತ್ತೆ? ಇಂಥ ಬೈಕ್ ಅದಾವಲ್ಲಿ ಎಲ್ಲಿ ಅದಾವಲ್ಲಿ ನೋಡ್ರಿ. ಇದ್ರ ಕಾಲಿಗ ರೊಕ್ಕ ಇದ್ರೆ ಬೈಕ್. ಬೈಕ್ ಆದರೆ ರೊಕ್ಕ ಇದ್ರೆ ಬೈಕ್ ಎರಿಯೋಣ ಈಗ.
ರೊಕ್ಕದ್ರ ಕಾಲ. ಹಾಂ ರೊಕ್ಕದ ಕಾಲ ಅವು. ನಿಮ್ಮ ಕಾಲದಾಗ ಸಾಲ ಇದ್ವಾ? ನಮ್ಮ ಸಾಲ ಮತ್ತು ಸಾಲ ಇದ್ದಿಲ್ಲ, ಸಾಲ ಇದ್ದು ಯಾವಾಗ ಸಾಲ ಅಲ್ಲ, ಶಾಲೆ ಸಾಲ ಅಂದ್ರೆ ಇದು ಹನುಮ ಗುಡಿ ಚೌಡಿ ಕಟ್ಟಿ ಅಂತ ದೊಡ್ಡದು ಅದಕ್ಕೆ ಅಂಥ ಸಾಲ ಅವು. ಅವ ಸಾಲೆ. ನೀವು ಎಷ್ಟು ಓದಿರಿ? ನಾವು ಓದಿ ಸಾಲ ಇದ್ದಿಲ್ಲ ಅವಾಗ. ಸಾಲಿನ ಇದ್ದಿಲ್ಲ, ಸಾಲಿನೂ ಓದಿಲ್ಲ. ಕಲ್ತಿದ್ರೆ ಏನಾರು ಈ ನಿಮ್ಮ ಆಳು ನೋಡಿದ್ರೆ ಹೆಡ್ ಮಾಸ್ಟರ್ ಹಾಕಿದ್ರಿ ನೀವು? ಏನಪ್ಪ ಹಾಕಿದ್ವಿ. ಹೌದು ಏನಾರು ಒಂದು ಹಾಕಿದ್ರಿ? ಏನಾಗೈತಿ ಮಿಲಿಟರಿ ಹಾಕಿದ್ರಿ ನೋಡಪ್ಪ. ಎತ್ತರ ಆಳು ನಿಮ್ಮನ್ನ ನೋಡಿದ್ರ ಏನಾರು ಒಂದು ಹಾಕಿದ್ರಪ್ಪ. ಇದು ಏನಿದು? ಇದು ಬೆತ್ತ ಊರ್ಗೋಲು ಬೇಕಿದ ಬೇಕ್ರಿ ಜೋಲಿ ಬರ್ತತೆ. ಮಕ್ಕಳು ಮಕ್ಕಳು ಎಷ್ಟಪ್ಪ? ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗ ಅಂತ. ಏನ್ ಮಾಡ್ತಾರ? ಅವ್ರು ಮಾಡಿಕೊಟ್ಟಿನ ಲಗ್ನ ಮನೆ ಗಂಡ ಮನೆಗೆ ಹೋಗ್ಯಾರ. ಮಗ ಶಾಲೆ ಓದ್ತಾನೆ. ಆಟ ಆಡ್ತಿದ್ರಿ? ಏನೇನ್ ಆಡ್ತಿದ್ರಿ ನಿನ್ನ ಕಾಲದಾಗ? ಹಿಂದಿನ ಕಾಲ ಎಲ್ಲ ಆಟ ಎಲ್ಲ ಮುಗಿದ ಒಟ್ಟು ಹೋಗೈತಿ. ಏನೇನ್ ಆಡ್ತಿದ್ರಿ ಅವಾಗ? ಈಗಂತ ನಮ್ಮ ಮೊಬೈಲ್ ಬಂದ್ಬಿಟ್ಟವ ಸರ್. ನಮ್ಗೆಲ್ಲ ಗೊತ್ತಿಲ್ಲ ಬಿಡ್ರಿ ಅವೆಲ್ಲ. ಇಲ್ಲ ಅಂತ ಆಟ ಪಾಠ ಏನಿದ್ದಿಲ್ಲ ಅವಾಗ. ಬರೇ ಕುರಿ ಕಾದ್ರಿ? ಹಾಂ ಕುರಿ ಕಾಯ್ದು ದನ ಕಾಲು ಅಂತ ಕೆಲಸ. ಒಕ್ಕಲ್ತನ ಮಂದಿ ನೀವು? ಹಾಂ. ಈ ಸಣ್ಣ ಹುಡ್ರ ಇದ್ದಾಗ ನಮ್ಕಿನ ನೀವು ಮಟ್ಟಿದ್ದಾಗ ಏನು ಮಾಡಿದ್ರೆ ಅವಾಗ ಉಂಡು ಅಡ್ಡಾಡಿ ಅವಾಗ ಏನು ಮಾಡಕ್ಕೆ ಮತ್ತೆ ಚೆನ್ನಾಗಿ ಹಳ್ಳಕ್ಕೆ ಹೋಗೋದು. ಹಾಂ ಅವಾಗೇನು ನೀರು ಭಯಂಕರ ನೀರು ಮೈ ತಗೊಂಡಿದ್ವಿ. ಆಗ ಈಜು ಹೊಡಿತಿದ್ವಿ. ಈಜು ಹೊಡಿತಿದ್ರಿ? ಬಾವಿದ್ದು ನಿಮ್ಮ ಕಾಲದಾಗ? ಬಾಯಿದ್ರೆ ಹಳ್ಳ ಅರೇವು ಹಳ್ಳ. ಹಳ್ಳದಾಗನೇ ಈಜು ಹೊಡೆದ್ರಿ? ಈಗ ನೋಡಿ ರಾಜ ಕುಂತಿಲ್ಲ. ಹಾಂ ರಾಜ ಇದ್ದಂಗೆ ಇದೀವಿ ಒಂದು ನಮ್ಮನೆ. ಯಾವ ರಾಜ ಅಪ್ಪ ಎಲ್ಲರೂ ಇಲ್ಲ. ನಿಮ್ದ ನಿಮ್ಗೆ ಬೇಸರ ಆಗೈತಿ? ಹಾಂ ನಮ್ದು ನಮ್ಗೆ ಬೇಸರ ಐತಪ್ಪ ಯಪ್ಪ. ಈಗ ಒಕ್ಕಲ್ತನ ಮಾಡಲ್ಲ? ಇಲ್ರಿ ಬಿಟ್ಬಿಟ್ರು ಅಲ್ಲಿ ಭಾಳ ಸಾಕು ಬಿಟ್ಟು. ಅವಾಗ ಒಕ್ಕಲ್ತನ ಅಂದ್ರೆ ದೊಡ್ಡ ಕಿಮ್ಮತ್ ಕಿಮ್ಮತ್ತು ರೀ ಒಕ್ಕಲ್ತನ. ಈಗ ಏನಿಲ್ಲ. ಸರಿ ಸರಿ. ನಿಮ್ಮನ್ನ ತಲೆ ತಿಂದ್ಬಿಟ್ನಪ್ಪ. ಇಲ್ಲ ಎಷ್ಟು ನೀವು ಮಾಡಿದೆ ನಿಮ್ಮನ್ನ ತಿಳ್ಕೊಣ ಅಂತ. ನಾವೇನು ಕೆಟ್ಟದ್ದು ಕೇಳಿಲ್ಲ. ಇಲ್ಲ ಬಿಡ್ರಿ. ನೀವು ಹೆಂಗ್ ಬದುಕಿದ್ರಿ ಹಿಂದಿನ ಕಾಲದಾಗ? ನೀವು ಎಲ್ಲ ಬದುಕಿದ್ದು ಈಗ ನೋಡ್ರಿ ನೆನಪಿರಿಗಲ್ಲ. ಎಲ್ಲ ಎಲ್ಲ ನಮಗೆ ಜಾಸ್ತಿ ಕಡಿಮೆ ಆಗ್ಯಾವ. ಜಾಸ್ತಿ ಕಡಿಮೆ ಆಗ್ಬಿಡುತ್ತಲ್ಲ ವಯಸ್ಸು ಹೋದಂಗ. ಎಲ್ಲ ಇದಾಗ್ಯಾವ. ಎಲ್ಲ ಏನು ಮಾಡಿ ಮರವಾ ಜೀವನ. ಹಾಂ ಮರವಾ ಜೀವನ ಇದಾಗ್ಯಾವ. ಮರಿಲಿಲ್ಲ ಅಂದ್ರೆ ಬದುಕಲ್ಲ ಅದು. ಯಾಕಪ್ಪ? ಹಾಂ ಹಂಗಾಗೈತಿ. ಈಗ ಮಾತಾಡಿದ ಇನ್ನೊಂದು ತಾಸು ಇರಲ್ಲ ನಮ್ಮ ತಾಕ. ಹಂಗಾಗ್ಯಾವ. ಹೌದಲ್ಲ? ಬಾಬಾ ಬಾಬಾ ಮರವಾಗಿ ಬಿಡುತ್ತಾ? ಮರವಾಗಿ ಬರ್ದ. ಹಂಗಾರ ಆರಾಮ ಜೀವನ? ಹಾಂ ಆರಾಮ್ ಜೀವನ. ನೆನಪಿದ್ರು ತಲೆ ಕೊರಿತೈತಲ್ಲ. ತಲೆ ಕೊಡ್ತೈತಿ ಮತ್ತೆ ಅದು. ಯಾಕಪ್ಪ? ಓಕೆ ಅಜ್ಜ, ಇದು ನಿಮ್ಮ ಸ್ಟೋರಿ. ನೀವು ಎಷ್ಟು ವಯಸ್ಸಿಗೆ ಮದುವೆ ಆದ್ರಿ ನೀವು? ನಮ್ಮ ಅವಾಗ 16-17 ಮದುವೆ ಚಲೋ. ಈ ವಯಸ್ಸಿನಾಗ ಮದುವೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಈಗ ಆಗ್ತಾರೆ. ಈಗ ಅವಾಗ ಎಲ್ಲಿ ಅಯ್ಯಪ್ಪ. ನೀವು ಎಷ್ಟು 16 ವಯಸ್ಸಿಗೆ ಮದುವೆ ಬಿಡ್ರಿ? ಹಾಂ 16 ವಯಸ್ಸಿಗೆ ಮದುವೆ. ನಾವು ನೀವು ಸಣ್ಣ ವಯಸ್ಸಿನ ಹುಡುಗರಿದ್ದಾಗ ಈಗ ನಾವು ನೋಡ್ತೀವಿ. ನಾವು ಹುಡುಗರನ್ನ ಅದೇ ರೀ ನನ್ನ ಹಿಡ್ಕ ಬೇರೆ ಹೇಳೋದು. ಈಗ ನನ್ನ ಮಗ ಹುಡುಗರು ಹುಡುಗಿಯರ ಲವ್ ಮಾಡಿ ಲೈನ್ ಮಾಡಿದೆ. ಅವಾಗ ಅಂಥದ್ದು ಇದ್ದಿಲ್ಲ. ಇಲ್ಲ ಅಂಥದ್ದು ಇದ್ದಿಲ್ಲ. ಮಾಡಲ್ಲ ಅಲ್ಲಿ. ಯಾಕಂದ್ರೆ ನಿನ್ಗೆ 16ನೇ ವಯಸ್ಸಿಗೆ ಮದುವೆ ಮಾಡಿಬಿಟ್ರಲ್ಲ. ಮತ್ತೆಲ್ಲಿ ಮಾಡ್ತೀನಿ ಹೋಯ್. ಮಕ್ಕಳು ಎಷ್ಟನೇ ವಯಸ್ಸಿಗೆ ಆಗಪ್ಪ? ಮಕ್ಕಳು ಒಂದು 20 ವರ್ಷಕ್ಕೆ ಆಗ್ಬಿಡ್ರಿ ಮಕ್ಕಳು. ಜಲ್ದಿ ಮದುವೆ ಆಗೈತಿ ನಿಮ್ಗೆ? ಆಮೇಲೆ ಎಷ್ಟು ವಯಸ್ಸು? ಅವ್ರಿಗೊಂದು 12. ಹಾಂ 10-15 ಇರ್ಬೇಕ್ರಿ ಅವ್ರಿಗೆ. ಮತ್ತೆ ಆಟ ಬಾಲ್ಯ ನಿಮ್ದು? ಸರಿಯಪ್ಪ. ಯಜ ಹಿಂದಕ್ಕೆ ಅಮಲಿ ಮಾಡಿ ದುಡಿದು ನೀವು ಎಷ್ಟು ದುಡಿತಿದ್ರಿ ಅವಾಗ ನಿಮ್ಮ ಕಾಲದಾಗ? ಅವಾಗೇನು ಸಸ್ತಾ ಕೂಲಿ ಅವು. ಸುಮ್ಕ ₹1 ಅಂತಾನೆ ದುಡಿಬೇಕು. ದೊಡ್ಡ ರೊಕ್ಕನ ಅದ ₹1 ಅಂತಾನೆ? ಹಾಂ ಬಾಬಾ ₹1 ಅಂತಾನೆ. ಈಗ ನೋಡಿ ಅಲ್ಲ, ನೀವು ದುಡಿತಿರಲ್ಲ, ನೀವು ಎಷ್ಟು ದುಡಿತೀರಿ ಈಗ ನಿಮ್ಮ ಕಾಲದಾಗ? ಇವಾಗ ಒಂದು ₹500 ದುಡ್ಕೊಂಡು ಇವ್ರು ನೋಡಿ ಎಷ್ಟು ಅಂದ್ರಲ್ಲ ಅಜ್ಜ? ನಾವೊಂದು ಆಟ ಒಂದು ₹150. ₹13 ₹50 ದುಡಿಬೇಕಾರೆ ಕಡೆ ಅಂತ ಅಂದ್ರೆ ಅವಾಗಿನ ₹50 $100. ಅವಾಗಿನ ಭಾಳ ಟೈಟ್ ಇತ್ತು ರೀ ಕಾಲ. ಇವಾಗ ಏನೈತಿ ಎಲ್ಲ ಚೇಂಜ್ ಆಗಿಬಿಡತ್ತೆ. ಸಾಮಾನು ಕಾಸ್ಟ್ಲಿ ರೇಟ್. ಹಂಗಾಗಿ ಎಲ್ಲ ಜೀವನನ ಒಂದು ಇದು ಮಾಡಂಗ ಐತಿ. ನೀವೇ ಮಾಡ್ತೀರಿ ಸರ್ ಕೆಲಸ? ನಾವು ಬೈಕ್ ರಿಪೇರಿ ಮಾಡ್ತೀವಿ ಸರ್. ಮೆಕ್ಯಾನಿಕ್? ಹ್ಞೂ ಸರ್. ನೋಡ್ರಿ ಅಜ್ಜರ್ ಈಗಲೂ ಅವ್ರು ಎಷ್ಟು ಗಟ್ಟಿಮುಟ್ಟಾಗ್ಯದಾರ. ಅವ್ರು ನಮ್ಮ ಹತ್ರ ಬರ್ತಾರೆ ಸರ್. ಯಾವಾಗಲೂ ಬಂದ್ರ ಇಲ್ಲೇ ಕುಂದಿರ್ತಾರೆ. ಮತ್ತೆ ಇಲ್ಲೇ ಹೋಗಲ್ರಿ ಹೋದ್ರು. ಯಾವ ವರ್ಷ ಬರ್ತಾರ? ಅವಾಗಿನ ಗಟ್ಟಿ ಯಾರ ಈಗ ಏನೈತ್ರಿ ಯಾರ್ದಾಗ ಏನಿಲ್ಲ ಸರ್. ಹಾಂ ಅದು ತಿಂದ ಕೇಸ್ ನಾವು ಗಡ ಹೋಗ್ಬಿಡದ್ರಿ.
ನಮಸ್ಕಾರ ರೀ ಯಜಮಾನ್ರೆ. ಹೇಳ್ರಿ ಸರ್. ಇವ್ರು ನಿಮ್ಕಿನ ದೊಡ್ಡರ ಸಣ್ಣರ? ಹಿರಿಯರು ಹಿರಿಯರು ಅವಾಗಿನ ಕಾಲ. ಇವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದ್ದತ್ ಬರ್ರಿ ಇಲ್ಲಿ. ಅಲ್ರಿ ಅವ್ರ ಬಗ್ಗೆ ಅವರು ಸಾಧನೆ ಮಾಡಿದ್ದು ಭಾಳ ಇದು. ಅವಾಗಿನ ಶ್ರಮ ಪಟ್ಟಿದ್ದು ಅವ್ರು ದೊಡ್ಡ ಇದಾವ. ಈಗಿನ ಹೇಳ್ಬಿಡ್ರಿ ಬರ್ತಾ ಅವಾಗಿನ ದುಡ್ಡು ಅಂದ್ರೆ ಭಾಳ. ನನಗೆ ನಿಮ್ಮಿಂದ ಒಂದಷ್ಟು ವಿಷಯ ತಿಳ್ಕೊಬೇಕಂತ ಇಚ್ಛೆ ಪಡ್ತೀನಿ. ಏನಂದ್ರ ಈಗ ನಮ್ಕಿನ ಈಗ ನಮ್ಮ ಹೊಟ್ಟಿ ಒಳಗೆ ಹುಟ್ಟಿದ ಮಕ್ಕಳು ಕೈ ಕಾಲು ಬಡ್ದವಪ್ಪ ಅಂದ್ರ ಒಂಥರ ಕಾಣಿಸೋಕಿಲ್ಲ ಹೋಗ್ಬಿಡ್ತಾವ. ಬಟ್ ನಮಗ್ ನೀವು ಅಂತ ಕಲ್ಸಿಲ್ಲ. ನಾವು ಪಾದ ಮುಟ್ಟಿಯಾರ ನಮಸ್ಕಾರ ಮಾಡಿ ಹೋಗ್ತೀವಿ, ನೀವು ಅಣಿನ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ಬಿಡೋದು. ಅದಕ್ಕೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಈಗ ಬರ್ತಾ ಎಲ್ಲ ಅಲ್ರಿ ಈಗಿನ ಜನನ ಹಂಗ್ರಿ, ಈಗಿನ ಹುಡುಗರ ಹಂಗ. ಅವರು ಇದ್ದಷ್ಟು ಅವ್ರಿಗಿದ್ದಷ್ಟು ನಮಗಿದ್ದಷ್ಟು ಈಗಿನ ಪೀಳಿಗೆಲ್ಲ. ಈಗೆಲ್ಲ ಭಾಳ ಜನರು ಇದರ್ಲಿಂದ ಹೋಗ್ತಾರೆ. ಸೂಕ್ಷ್ಮ ಅನ್ನೋದಿಲ್ರಿ, ಗೌರವ ಅನ್ನೋದಿಲ್ಲ. ಹಿರಿಯರು ಕಿರಿಯರು ಅನ್ನೋದಿಲ್ಲ ಬೇರೆ, ಹಿರಿಯರು ಅನ್ನೋದು ಇಲ್ಲ. ಈಗ ಅವಾಗಿನ ದುಡ್ಡು ಅಂದ್ರೆ ಭಾಳ ಕಷ್ಟಪಟ್ಟು ಇದನ್ನ ಸಂಪಾದನೆ ಮಾಡ್ಬೇಕು. ಅವಾಗ 10 ರೂಪಾಯಿ ಅಂದ್ರೆ ಒಂದು 10 ಲಕ್ಷ ಇದನ್ನ ಮಾಡಿದಂಗ್ರಿ. ಅವಾಗ 10,000 ಅಲ್ರಿ, 10 ಲಕ್ಷ ಅನ್ರಿ ಅಲ್ರಿ. ಅವಾಗ 2 ರೂಪಾಯಿ 5 ರೂಪಾಯಿ ಕೂಲಿ ರೀ ಅವಾಗ. ಅವ್ರ ಯಜಮಾನ್ರು ದುಡ್ದಿದ್ದೆ. ನೀವು ಎಷ್ಟು ರೂಪಾಯಿದಾಗ ಕೂಲಿ ಮಾಡಿರಪ್ಪ? ನಾವು ಮಾಡೋ ಕಾಲಕ್ಕೆ ಅಲ್ಲೇ 10-20 ರೂಪಾಯಿ ಸರ್. 10-20 ರೂಪಾಯಿ ಇತ್ತು. ಅಲ್ಲಿಂದ ಇತ್ತಾಗ ಹೆಚ್ಚಿಗೆ ಈಗ ಚೇಂಜ್ ಹಾಕ್ಯಂತ ಬಂತ್ರಿ. ಚೇಂಜ್ ಹಾಕ್ಯಂತ ಹಳಬ್ರು. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ನಾಗಪ್ಪ ರೀ. ಇವ್ರು ಏನಾಗ್ಬೇಕು ನಿಮ್ಗೆ? ಬೇರೆಯವ್ರ ದೋಸ್ತರ? ಮಾಟಲ್ದಿನ ಒಟ್ಟು ಸ್ನೇಹಿತರ ಪರಿಚಯಿಸ್ತಾರೆ. ನಮ್ದು ಇಲ್ಲೇ ಉಪ್ಪಲ್ದಿನ ಸರ್. ಮತ್ತೆ ನಮ್ಮ ಇವರು ಸಾಹೇಬ್ರು ಪರಿಚಯಿಸ್ತಾರೆ, ಇಲ್ಲಿ ಬರ್ತಾರೆ. ಒಂದು ಮೀಟಿಂಗ್ ಇಲ್ಲಿ ಇದೊಂದು ಮೀಟಿಂಗ್ ಇಲ್ಲೊಂದು ಎಲ್ಲ ಒಂದು ಭಾಳ ಇದೆ. ನಮ್ಮ ಇವರು ಹೇಳ್ರಿ, ಏನೋ ಹೇಳಕ ಮನಸ್ಸು ಆತೋರಿತಿದೆ. ಎಲ್ಲ ಬಂದು ಹಿರಿಯರೆಲ್ಲ ಬಂದು ಹೋಗ್ತಾರಲ್ಲ, ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಒಂದು ಖುಷಿ ಅನ್ಸುತ್ತೆ ಸರ್, ಒಂದು ಸಂತೋಷ ಅನ್ಸುತ್ತೆ. ಯಾಕಂದ್ರೆ ದೊಡ್ಡ ಒಂದು ಗೆಳೆತನ ಮಾಡಿದ್ರೆ ಮಜಾನೇ ಬೇರೆ ಸರ್. ಅವ್ರ ಅನುಭವ ನಿಮ್ಗೆ? ಹಾಂ ಸರ್, ಅವ್ರದ್ದೆಲ್ಲ ಅನುಭವ ಗೊತ್ತಾಗ ಸರ್ ನಮಗೆ. ಅವ್ರು ಯಾವ ಥರ ನಡ್ಕೋಬೇಕು ಎಲ್ಲ ಹೇಳ್ತಿರ್ತಾರೆ ಸರ್ ನಮಗೆ. ಹಿಂಗೈತೆ ನಡ್ಕೋಬೇಕು, ಹಿರಿಯರು ಬಂದ್ರೆ ಇವ್ರು ಹೆಂಗೆ ಮಾಡ್ಬೇಕು ಹೆಂಗಿಲ್ಲ. ಈಗ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, ಈಗ ನೋಡ್ರಿ ಹಂಗೆ ನೋಡಿದ ಕೂಡ ಹಿಂಗೆ ಕಾಲು ಬಿಡಿಸಿ ನಗ ಹೋಗ್ಬಿಡ್ತಾರೆ. ನಮ್ದು ಹಂಗಲ್ರಿ, ಹಿಂದಲ್ದೇನು ಸಂಪರ್ಕ ಇರುತ್ತೆ, ಆ ಸಂಪರ್ಕ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಮ ಕರ್ತವ್ಯ. ಹಾಂ, ಆ ಸಂಪ್ರದಾಯ ನಾವು ಹಿರಿಯರಾಗಿ ಕೊಟ್ಟಿದ್ದೆ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇವಾಗ ಅದ್ರನ್ನ ಅದು ಐತೆ ಅಂತ ನಾವು ಉಳಿಸೋಕೆ ಹೋಗ್ಬಾರ್ದು. ಆ ಥರ ಹಮ್ಮು ತೋರಿಸ್ಬಾರ್ದು ಈ ಕಾಲದಾಗ. ನಾವು ಹೆಂಗೆ ಇದು ಮಾಡ್ಕೊಂಡು ಹೋಗಿ ಭಗವಂತ ಹಂಗೈತೆ ನಮ್ಗೆ ಒಳ್ಳೇದು ಮಾಡಿಕೊಡ್ತಾನೆ ಅಷ್ಟೇ. ಇದೆ ಸರ್. ಏನು ಮಾಡ್ತಾರೆ ಇವರು? ರಿಪೇರಿ ನಮ್ಮ ಹತ್ರ ಎಲ್ಲ ಪೇಟ್ ಐತೆ ಭಯ ಆಯ್ತು ರೀ ಅಷ್ಟೇ ಮಾಡಿ ಕಳಿಸ್ತಾನೆ. ಒಳ್ಳೆ ಇದಾಯ್ತು. ಸರ್ವಿಸ್ ಬೈಕ್ ಸರ್ವಿಸ್ ಮಾಡಿ ಕೊಡ್ತಾರೆ. ಬೈಕ್ ಸರ್ವಿಸ್ ಭಾಳ ಚೆನ್ನಾಗಿ ಮಾಡ್ತಾರೆ. ಭಾಳ ಮತ್ತೆ ಎಲ್ಲ ಕಡಿಮೆ ಅಲ್ರಿ. ಅಲ್ಲಿ ಎಲ್ಲೇ ಮಾಡಿಸಿ ನಾವು ದುಡ್ಡು ಕಳ್ಕೊಂಡ್ರು ಇಲ್ಲಿ ಬಂದು ಆತನ ಕೈ ಮೇಲೆ ಸುದ್ದಾಗ್ತಾವ್ರಿ ಕೆಲಸ. ಅಲ್ಲ, ಅಲ್ಲಿ ಮಾಡಿಸಿ ರೊಕ್ಕ ವೇಸ್ಟ್, ರೊಕ್ಕ ಖರ್ಚು ಮಾಡ್ಸ್ಕೊಂಬಂದ್ರೆ ಇತ್ತಿನ ತಲೆ ಬಂದ ಸುದ್ದಾಗ್ಬೇಕ್ರಿ ಅವು. ಅಲ್ಲಿ ನಾವು ಅಲ್ಲಿ 200 ರೂಪಾಯಿ ನಾವು ಕೊಟ್ಟು ಬಂದ್ರೆ ಇಲ್ಲಿ ನೀವು 50 ರೂಪಾಯಿ ಕೊಡ್ರಿ ಆಯ್ತು ಬಿಡ್ರಿ ಅಂತಾರೆ. ಏನನ್ನಲ್ಲ. ಅದೇ ಒಂದು ಕಾಡಲ್ಲ ಅಷ್ಟು ಕೊಡ್ರಿ ಇಷ್ಟು ಕೊಡ. ಅಪ್ರೂಪ್ರು ಎಲ್ಲರೂ ಹಂಗೆ ಇರಗಲ್ರಿ, ಎಲ್ಲರೂ ಹಂಗೆ ಇರಗಲ್ಲ ಸರ್. ಯಜಮಾನ್ರೆ ಬರೋಣ? ಹಾಂ ಬರ್ರಿ. ಏನಪ್ಪ ಬಾರಿ ಏನೋ ಒಂದು ನಿಮ್ಮನ್ನು ಮಾತಾಡ್ಸಿ ಆಯ್ತು ಒಳ್ಳೇದಲ್ರಿ. ನಾವು ಅಂತೀರಿ ನಿಮ್ಗೆ ಗೌರವ ಕೊಟ್ರಿ. ಇವಾಗ ಹಾಕೋಣ? ಹಾಂ ಹಾಕ್ರಿ, ಒಳ್ಳೇದಲ್ಲ ಹಾಕ್ರಿ. ಏನು ನಿಮ್ಮ ಅನುಭವದ ಮಾತು ಕೇಳಿದಿವಪ್ಪ. ಮತ್ತೆ ಇಲ್ಲಲ್ರಿ ನಾವ್ರಿ ಏನಂದ್ರಿ ಏನ್ರಿ ಇವ್ರು ಏನಂತಾರ? ಇವ್ರು ಏನೋ ಹೇಳ್ತಾರ, ಏನೋ ಸರ್ ನಾವು ಏನು ಏನು ಇಲ್ಲ, ಇವ್ರ ಅನುಭವ ಏನೋ ಹೇಳಕ್ ಇವ್ರು ನೋಡಿದ್ರೆ ಹೇಳ್ಬೋದು, ಕಣ್ಣು ನೋಡಿದ್ರೆ ಭಾಳ ಅನುಭವಿಸ್ಬಿಟ್ರ ಸರ್. ನಾವು 12 ವರ್ಷ ವಯಸ್ಸಿದ್ದೂ ದುಡ್ದಿರಿ ಸರ. ನಾವೇನು ಮಾಡಿದ್ರೆ ಒಕ್ಕಲ್ತನ ಮಾಡೀನಿ, ಬಾವಿ ಕಡಿದೀನಿ ಏನು ಸರ. ಆಮೇಲೆ ಈಗ ಸೈಕಲ್ ಮೆಕ್ಯಾನಿಕ್ ಕೆಲಸ ಮಾಡೀನಿ ರೀ. ಏನು ಸೈಕಲ್? ನೀವು ಸೈಕಲ್ ಮೆಕ್ಯಾನಿಕ್? ಹೌದು. ಇವರು ಮೋಟರ್ ಮೆಕ್ಯಾನಿಕ್? ನಾವು 50 ವರ್ಷದಿಂದ ಸೈಕಲ್ ಮೆಕ್ಯಾನಿಕ್ ರೀ. ನಾವು 50 ವರ್ಷದಿಂದ ಸೈಕಲ್ ಮೆಕ್ಯಾನಿಕ್. ಭಾರಿ ಐತ್ರಿ ಇದು. ಯಾಕ್ರೆ ಈಗ ನೀವು ಮೆಕ್ಯಾನಿಕ್ ಸೇರಿಬಿಟ್ರಿ, ನೀವು ತೋತರದವರು ಪ್ಯಾಂಟ್ನಾರ ಅಷ್ಟೇ ವ್ಯತ್ಯಾಸ. ಬೋರ್ಡ್ ಬರಿತೀನಿ, ಡ್ರಾಯಿಂಗ್ ಐತ್ರಿ, ಚಿತ್ರ ತೆಗಿಯೋದು ನನ್ನ ಹತ್ರ ಎಲ್ಲ ಕೆಲಸನೂ ಐತಿ. ನಾವು ಮಾತಾಡ್ದೀನಿ ರೀ. ಏನ್ರಿ ನಮ್ಮ ಕಲೆ ನೋಡ್ರಿ. ನಾವು ಬೋರ್ಡ್ ಬರ್ತೀನಿ, ಶಾಲೆ ಬೋರ್ಡ್ ಬರ್ತೀರಿ? ಶಾಲೆ ಬೋರ್ಡ್ ಬರ್ತೀನಿ ರೀ, ಎಲ್ಲ ಬೋರ್ಡ್ ಬರ್ತೀನಿ. ಆಮೇಲೆ ಏನೋ ನಿಮ್ಮಂಥವ್ರು ಯಾರು ಕಂಡ್ರೆ ಇಂಥವ್ರ ಚಿತ್ರ ಇಳಿಸ್ಬೇಕಂತ ಅಂತಾರೆ ಇಳಿಸ್ತೀನಿ. ಈಗ ನಂದು ಇಳಿಸ್ತಾರೆ? ಓ ಹೇಳಿ
ಕೈಲೇ ಮತ್ತೆ ಏನು ನಾವೇನು ಕ್ಯಾಮ್ರಾ ಇಲ್ಲ ಏನಿಲ್ಲ. ಈಗ ಒಂದು ಹಳಿ ಕೊಡೋಣ. ಈಗ ಸದ್ಯ ಮಟ್ಟಿಗೆ ಅಂದ್ರೆ ಹೆಂಗೆ ಆಗ್ತರಿ, ಅದಕ್ಕೆ ಇದು ಎಲ್ಲ ಬೇಕಲ್ಲ ಮೆಟಲ್ ಎಲ್ಲ. ಒಂದು ಪೆನ್ ಸಾಕಲ್ಲ? ಹಾಗಲ್ರಿ, ಅದಕ್ಕೆ ಕಲ ತುಂಬಾನೇ ಬೇಕಲ್ರಿ ಅದಕ್ಕೆ. ಒಂದು ಬೆಲೆ ಕೊಡೋಣ ವೀಕ್ಷಕರೇ, ಯಾಕಂತಂದ್ರ ಅದನ್ನ ಎಲ್ಲಿ ಬೇಕಲ್ಲಿ ಇಳಿಸೋದಂತದ್ದಲ್ಲ, ಅವ್ರಿಗೆ ಆದ ಒಂದು ಕಲೆಗೆ ಬೆಲೆ ಕೊಡ್ಬೇಕು. ಯಾಕಂತಂದ್ರ ಕಿಮ್ಮತ್ ಐತಿ ಯಾವ್ದಕ್ಕ ಅಲ್ಲಿ. ನಮ್ದು ಎಷ್ಟಂತ ಐತಿ ನೋಡ್ರಿ ಸರ್, ನಾನು ನಿಜ ಸಣ್ಣದು 12 ವರ್ಷದಲ್ಲಿದ್ದು ದನ ಗಿನ ಎಲ್ಲ ಕಾದೀನಿ ರೀ, ಒಕ್ಕಲ್ತನ ಮಾಡೀನಿ. ಆಮೇಲೆ ಸೈಕಲ್ ಟ್ರೈನಿಂಗ್ ಹೋಗಿ ಬಂದೀನಿ 2 ವರ್ಷ. ಎಲ್ಲಿ? ಒಂದು ಕುಷ್ಟಗಿರಿ 2 ವರ್ಷ ಟ್ರೈನಿಂಗ್ ಮಾಡೀನಿ ರೀ. 2 ವರ್ಷ ಟ್ರೈನಿಂಗ್ ಮಾಡಿ ಈಗ 50 ವರ್ಷ ಮೇಲ್ಪಟ್ಟು ಆತು ನಾನು ಸೈಕಲ್ ರಿಪೇರಿ ಮಾಡಕ್ಕೆ. ಗದ್ದೆಪ್ಪ ರೀ ನನ್ನ ಹೆಸರು. ಗದ್ದೆಪ್ಪ. ಮೊದಲು ಈಗ ನೀವು ಓದಿದ್ದು? ನಮ್ಮದು ಏನು ಭಾಳ ಆಗಿಲ್ರಿ, ನಮ್ಮದು ಮತ್ತೆ 3ನೇ ಕ್ಲಾಸ್ ಓದೀನಿ ಅಷ್ಟೇ. 3ನೇ ಕ್ಲಾಸ್ ಅಷ್ಟೇ. ಅವಾಗಿನ ಕಾಲಕ್ಕೆ ಮತ್ತೆ 3ನೇ ಕ್ಲಾಸ್ ಅಂದ್ರೆ ಈಗ SLC ಇದ್ದಂಗೆ ಈಗ. ನಿಜ ನಿಜ ನಿಜ. ಹೌದಿಲ್ರಿ, ನಾವು 3ನೇ ಕ್ಲಾಸ್ ಅವಾಗಿಂದ ಬೇರೆ ಈಗಿಂದ ಬೇರೆ. ಹೌದಿಲ್ರಿ, ನಿಮ್ ಕಲಿಕೆ ಹೆಂಗಿತ್ತು ಅವಾಗ? ಅವಾಗ ಸುಮ್ಮನೆ ಕಲಿಬೇಕನ್ನೋದಿತ್ರಿ, ಬಡತನ ಸ್ಥಿತಿಯಾ. ನಾವು ಊರ್ ದನ ಕಾದ್ವಿ, ಆಮೇಲೆ ಕೂಲಿ ಕೆಲಸ ಮಾಡಿದ್ವಿ, ಒಕ್ಕಲ್ತನ ಮಾಡಿದ್ವಿ. ಇಲ್ಲಿಗೆ ಲಾಸ್ಟ್ಗೆ ಏನೈತೆ ಮೊಮೆಂಟ್ನಾಗ ಸೈಕಲ್ ರಿಪೇರಿ ಮಾಡ್ತೇನೆ ನೋಡ್ರಿ ಇವತ್ತಿಗೆ. ಅದ ನಿಮ್ಮ ಉದ್ಯೋಗ ಈಗೂ ಮಾಡ್ತೀರಿ? ಈಗೂ ಮಾಡ್ತೇನೆ ರೀ. ಎಲ್ಲಿ ನಿಮ್ಮ ಅಂಗಡಿ? ನಮ್ಮದು ಮಾಟಲ್ನಾಗ ಐತ್ರಿ, ಇಲ್ಲೇ ಇತ್ರಿ. 10-20 ವರ್ಷ ಇಲ್ಲೇ ಮಾಡೀನಿ ರೀ. ಇದು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಬಂದಕ್ಕೆ ಜಾಗ ಕಿಚ್ಚಿದ್ರ ಅಲ್ಲಿ ಊರಾಗ ಹೋಗಿ ಮಾಡೀನಿ ಮಾಟಲ್ನಾಗ. ಎಷ್ಟು ವರ್ಷದಿಂದ? 50 ವರ್ಷದಿಂದ. 50 ವರ್ಷದಿಂದ ಆಗಿತ್ತು. ವರ್ಷದಿಂದ ಅದೇ ಉದ್ಯೋಗ, ಸೈಕಲ್ ರಿಪೇರಿ ಮಾಡೋದು. ಈ ಬೈಕಿಗೆಲ್ಲ ಮಾಡಲ್ಲ? ಬೈಕ್ ಅಂದ್ರೆ ಸುಮ್ಮನೆ ಮಾಮೂಲಿ ಏನ ಸಣ್ಣ ರಿಪೇರಿ ಮಾಡ್ತೇನೆ. ಗೊತ್ತಾಗಲ್ಲ, ಅಲ್ಪ ಸ್ವಲ್ಪ. ನೀವು ಕಲ್ತದ್ ಸೈಕಲ್? ಸೈಕಲ್ ರೀ. ಅಲ್ಲೇ ಅವಾಗಂತೂ ಸೈಕಲ್ಗಳು ಬಹಳಷ್ಟು ಇದ್ವು, ಬಹಳಷ್ಟು ಜನ ಹೊಡಿತಿದ್ರು, ಅದೆಲ್ಲ ರಿಪೇರಿ ಬರ್ತಿದ್ವು. ಈಗಿನ ಕಾಲದಾಗ ಸೈಕಲ್ ಇಲ್ಲಲ್ಲ? ಇಲ್ಲಲ್ರಿ, ಸೈಕಲ್ ಎಲ್ಲ ನಮ್ಮ ಆಗ ನಿಂತು ಈಗೇನ ಬೈಕಿನ ಯಾವ ರಿಮ್ ಹಾಕವು ಹೊಸವು, ಕಡ್ಡಿ ಹಾಕವು ಅಂತವ್ ಬಂದ್ರೆ ನಾನ ಮಾಡ್ತೇನೆ ರೀ. ಮತ್ತೆ ಇಲ್ಲಿ ಯಾರು ಮಾಡಲ್ಲ, ಅಲ್ಲಿಗೆ ಕಳಿಸ್ತಾರ ಅವ್ರು. ಹೋಗ್ರಂತ ಇವರು ಕಳಿಸ್ತಾರೆ. ಆಮೇಲೆ ಆ ಗ್ಯಾರೇಜ್ನಾಗ ಕಳಿಸ್ತಾರ ಅವರು. ಮತ್ತೆ ತಾವು ಗಾಡಿ ಹಿಡ್ಕೊಂಡು ನಮ್ ಕೂಡ ಕಟ್ ಕಳಿಸ್ತಾರ. ಹೋಗ್ರಿ ಮಾಡ್ಸ್ಕೊಂಬರಕ್ಕೆ ಒಂದು 3-4 ಇದ್ರೆ ತಗೊಂಬಂದು ಕೊಡ್ತಾರೆ, ಹಾಕಿ ಕಳಿಸ್ತೇನೆ ರೀ. ಓಕೆ ವೀಕ್ಷಕರೇ, ಯಾರಿದ್ದಾರು ಸೈಕಲ್ ರಿಪೇರಿ ಇತ್ತು, ಈ ಸೈಕಲ್ ರಿಪೇರಿ ಆಗ್ಲಿಲ್ಲ, ಸೈಕಲ್ ರಿಪೇರಿ ಮಾಡೋರೇ ಸಿಗ್ಲಿಲ್ಲ ಅಂತಂದು ಅನ್ನೋರು ಯಾರು ಇದ್ರ ಅಂದ್ರೆ, ನೀವು ಸೈಕಲ್ ತೆಗೆದಿಟ್ಟಿದ್ರಿ ಅಂದ್ರೆ ಗದ್ದೆಪ್ಪಣ್ಣರ ಅಂತಾರ ಅದಾರ, ಅವರು ಸೈಕಲ್ ರಿಪೇರಿ ಮಾಡ್ತಾರ. ಅವರ ಅನುಭವದ ಮುಂದೆ ನಮ್ದು ಯಾವ ಅನುಭವವೂ ಕೂಡ ಶೂನ್ಯ. ಯಾಕಂದ್ರೆ ಅವರು ನೋಡ್ರಿ ಅಷ್ಟು ಜ್ಞಾನ ಇದೆ. ನಾವು 3ನೇತ್ ಓದಿದ್ದು ಒಂಥರ ಅದು SSLCಗಿಂತ PUCನೇ ಮೀರಿದ್ದದು, ಆ ಥರ ವಿದ್ಯೆ ಅದು. ಯಾಕಂತಂದ್ರೆ ಅವರು ಅಷ್ಟು ಪರಿಶ್ರಮದಿಂದ ಕಲಿಸ್ತಿದ್ರು ಆ ಗುರುಗಳು. ಅವ್ರ ಅಂತ ಗುರುಗಳ ಕೈಗೊಳಗ ಕಲ್ತಂತಹ ಶಿಷ್ಯಂದ್ರಿ ಇವರು. ಅವ್ರ ಜ್ಞಾನ ಹೆಂಗ್ ಪಡೆದಿರ್ತಾರೆ, ಬಹಳ ತುಂಬಾ ಚೆನ್ನಾಗಿ ಪಡೆದಿರ್ತಾರೆ. ನಿಮ್ಮ ಯಾವ್ದಾದ್ರು ಅವಾಗಿನ ಕಾಲದ ಕಡ್ಡಿ ಸೈಕಲ್ ಏನೋ ಅಂತಾರ, ರಿಮ್ ಏನೋ ಅಂತಾರ, ಅಂತ ಮೋಟಾರ್ ವಾಹನಗಳು ಅಥವಾ ಸೈಕಲ್ ರಿಪೇರಿ ಇತ್ತಪ್ಪ ಅಂದ್ರ ಇವ್ರ ಮೊಬೈಲ್ ನಂಬರ್ ಹೇಳ್ತಾರ. ಆ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ನೀವು ಏನಾರ ರಿಪೇರಿ ಮಾಡಿಸ್ಕೋಬಹುದು ವೀಕ್ಷಕರಿಗೆ. ಇದೊಂದು ಒಳ್ಳೆ ಸಹಾಯ ಆಗುತ್ತಾ. ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡ ನಮ್ಮ ವೀಕ್ಷಕರಿಗೆ. ಆಯ್ತು ಹೇಳ್ತೀವಿ, ಹೇಳ್ರಿ. 81 ರೀ 47, ಆಮೇಲೆ 88 48 45 75. ಓಕೆ, ಈ ನಂಬರ್ಗೆ ಕರೆ ಮಾಡಿ ಗದ್ದೆಪ್ಪಣ್ಣನ ಸಹಾಯವನ್ನು ಪಡ್ಕೊಳ್ಬಹುದು ವೀಕ್ಷಕರೇ. ನಿಮ್ಮ ಸಹಾಯ ಅವರಿಗೆ ಆಗುತ್ತೆ. ಸಹಾಯ ಒಂದು ಉದ್ಯೋಗ, ಮನುಷ್ಯನಿಗೆ ಉದ್ಯೋಗ ತುಂಬಾ ಮುಖ್ಯ ಆಗ್ತದೆ. ಉದ್ಯೋಗ ಇರ್ಲಾರ್ದನ್ನೋ ಮುಖ ಆಳೂರು ಅದ್ದಿನಂತಿಕ್ಕೂ ಸರ್ವಜ್ಞ ಅಂತ ಹೇಳ್ಯಾರ. ಇದು ತಪ್ಪಲ್ಲ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಉದ್ಯೋಗ ಬೇಕೇ ಬೇಕು. ಯಾಕ್ರಿ ಉದ್ಯೋಗ ಇಲ್ಲಾಂದ್ರೆ ಬೇಕ್ರಿ. ಉದ್ಯೋಗ ಇರ್ಲಾರ್ದಾಗ ಹೆಂಗ ಅನಿಸ್ತಿತ್ತು? ಇಲ್ಲಪ್ಪ ಇವತ್ತು ಕೆಲಸ ಕಷ್ಟ, ಹೆಂಗ್ ಅನಿಸ್ತಿತ್ತು ಅವಾಗ ನಿಮ್ಗೆ? ಕಷ್ಟ ರೀ, ಭಾಳ ಕಷ್ಟಪಟ್ಟೇನ್ರಿ, ಭಾಳ ಕಷ್ಟಪಟ್ಟು. ಈಗ ಏನೋ ಕೈ ಕೆಲಸ ಕಲ್ತೇವೆ ಅಂತ ಕೈಯೇನ ನಮ್ಮ ಹೊಟ್ಟೆ ಅನ್ನ ಇಷ್ಟ ರೀ. ಅಲ್ಲ ಅದು ಎಷ್ಟು ಖುಷಿ ಇರ್ತಲ್ಲ ಅದು. ನೀವು ಫಸ್ಟ್ಗೆ ಒಂದು ದುಡ್ದು ಒಂದು 10 ರೂಪಾಯಿ ದುಡಿದ್ರಲ್ಲ, ಅದು ಹೆಂಗಿತ್ತು ಅನುಭವ, ಅದು ಖುಷಿ? ಅದು ಮತ್ತೆ ನೋಡ್ರಿ 10 ರೂಪಾಯಿ ನಾವು ದುಡಿದು ಊಟ ಮಾಡ್ತು ಅಂದ್ರು ಅದು ನೆಮ್ಮದಿನೇ ಇತ್ತು. ಆಮೇಲೆ ಈಗ ಇದು ಅದಕ್ಕಿಂತನೂ ಈಗ ಸ್ವಲ್ಪ ಸುಖ ಕಾಣುತ್ತೆ ನಮಗೆ. ಅವಾಗ ಕಷ್ಟಪಟ್ಟದ್ದು ಈಗೇನೋ ಒಂದು ಸ್ವಲ್ಪ ಸುಖ ಕಾಣುತ್ತೆ. ಸುಖ ಐತ್ರಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ರೀ. ನಾವು ಚಿಕ್ಕವಂಕಲ್ ಕುಲ್ಟೇರಿ. ನಿಮ್ಮ ಪರಿಚಯ ಮಾಡ್ಕೊಡ್ರಿ. ಸಾಕಿನ ಚಿಕ್ಕವಂಕಲ್ ಕುಲ್ಟೇರಿ ನಾವು. ಇಲ್ಲಿ ನಾವು ಸಣ್ಣರಿದ್ದಾಗಿದ್ದ 1975-76 ಅವಾಗ ಪರಿಸ್ಥಿತಿ ಪೂರ ಗಂಭೀರ ಇತ್ತು. 1976-75 ಏನಂದ್ರೆ ಊಟದ ಅಭಾವ ಭಾಳ ಪರಿಸ್ಥಿತಿ ಗಂಭೀರ ಇತ್ತು. ಒಂದು ರೊಟ್ಟಿ ತಿಂದರೆ ಇನ್ನೊಂದು 20 ತಿರ್ಸಾಲಿ, ಆಲಿ ಪಲ್ಯ, ಗೊರ್ಜಿ ಪಲ್ಯ ಇಷ್ಟೆಲ್ಲ ತಿಂದು ಜೀವನ ಮಾಡಿವಿ. ಒಂದು ಹೊತ್ತು ಅದು ಸಿಗಲಿಲ್ಲ ಅಂದ್ರೆ ಮಜ್ಜಿಗೆ ಕೂಡ ಜೀವನ ಮಾಡಿವಿ. ಅವಾಗ 2 ರೂಪಾಯಿ 1.5 ರೂಪಾಯಿ ಕೂಲಿ ಇತ್ತು 1975-76. ಆ ಟೈಮ್ನಾಗ ನಾವು ಒಂದು ಅಳತೆ ಅಂದರೆ ಒಂದು 8-10 ವರ್ಷ ಇದ್ದೀರ. ಭಾಳ ಕಷ್ಟಪಟ್ಟಿವಿ ರೀ. ಚಿಕ್ಕವಂಕಲ್ ಕೊಟ್ಟೇರಿ. ಹೌದು ರೀ. ಕರಿಯಮ್ಮ ಪೂಜಾರಿ ನಾವು. ಅವಾಗ ಕರಿಯಮ್ಮ ಗುಡಿ ಅಂದ್ರೆ ಸುಮ್ಮನೆ ಕಲ್ಲು ಮ್ಯಾಲೆ ಕಟ್ಟಿ ಹಾಕಿ ಸುತ್ತ ಬಗಲು ಒಂದು ಸ್ವಲ್ಪ ಸೈಡ್ ಕಟ್ಟಿ ಹಂಗೆ ಮ್ಯಾಲೆ ಬಂಡೆ ಹಾಕಿದ್ರಿ. ಈಗ ಒಂದು
ನಿಮ್ಮ ಕೈ ಮೇಲೆ ಜೀವನ ನಮ್ಮ ಕೈ ಮೇಲೆ ಹಾಕಿದ್ದು ಈಗ ಉದ್ಧಾರ ಆಗೈತ್ರಿ. ಅಜ್ಜಂದನ ಅವಾಗ ಅಗದಿ ಸಣ್ಣ ಸಣ್ಣ ಪ್ರಮಾಣದಾಗ ಇತ್ತು ಅನೋಪಜನ್. ಹ್ಞೂ ರೀ ಮಾಡ್ತೀವಿ. ಅಜ್ಜಂದು ಯಾವಾಗ 96 97ರಾಗಿದ್ದ ಆಯ್ತಂದು ಉದ್ಭವ ಜಾಸ್ತಿ ಆಗೈತೆ ರೀ ಅಜ್ಜಂದು. ಮೊದಲಾಗಿ ಈತನ ಸಣ್ಣ ಪ್ರಮಾಣದಾಗ ಇದ್ದಂದ್ರೆ ಒಂದು ಕಪ್ಪರಿಕೆ ಉಗ್ಗಿ ಬೆಳಗ್ಗೆ ಮುಂಜಾನೆ 5 ಗಂಟೆ ಕ್ಲೋಸ್ ಆಗಿಬಿಡೋದ್ರಿ. ಅವಾಗೆಲ್ಲ ಅಂಗಡಿದ ಜಾಸ್ತಿ ರೀ ಉಪಯೋಗ. ಅವಾಗ ಈಗ ಊಟದ ಸೌಕರ್ಯ ಜಗ್ಗೈತ್ರಿ ಈಗ. ಆವಾಗ ನಾಟಕ 3 ನಾಟಕ ಒಂದೊಂದು ಸಿನಿಮಾ ನಡೆದವ್ರಿ. ಹೌದು ರೀ, ಸಿನಿಮಾನು ಬಿದ್ದವ್ರಿ. ಹ್ಞೂ ರೀ, ತಟ್ಟಿ ಹಾಕಿರಿ. ತಟ್ಟಿ ಸಿನಿಮಾಗಳು ಒಂದು ವರ್ಷ ಎರಡು ನಡೆದವ್ರಿ. 3 ನಾಟಕ ನಡೆದವ. ಅವಾಗ ಎಲ್ರಿ ನೆಲಕ್ಕೆ ₹2 ಕುರ್ಚಿ ಕುಂತ್ರೆ 2.5 ಅವಾಗಿನ ಲೆಕ್ಕದಾಗ. ಈಗ ನನಗೆ ಅದೇ ಇದು ನಿಮ್ಮನ್ನ ಕೇಳೋದು ಏನಂತಂದ್ರೆ ಹಿರಿಯರ್ನ, ನಿಮ್ಮ ಕಾಲ ಅವಾಗ ಕಳೆದಿರಲ್ಲ. ಆಗಿನ ವಾತಾವರಣ, ಆಗಿನ ನೀರು, ಜಲ, ಆಹಾರ, ಮಂದಿ ಈಗನೂ ನೋಡ್ತೀರಿ. ಏನು ಬದಲಾವಣೆ ಕಾಣುತ್ತೆ? ಬದಲಾವಣೆ ಅನ್ನೋಕೇನ್ರಿ, ಕಾಲಚಕ್ರಕ್ಕೆ ಈಗ ಏನಂದ್ರೆ ದುಡ್ಡಿನಿಂದ ಚೇಂಜ್ ಆಗೈತ್ರಿ ಮಂದಿ. ಆದ್ರೆ ಜನ ಮಾತ್ರ ಚೇಂಜ್ ಆಗಿಲ್ಲ, ದುಡ್ಡಿಲಿಂದ ಚೇಂಜ್ ಆಗ್ಯಾರ. ದುಡ್ಡಿಲಿಂದ ಯಾಕೆ ಚೇಂಜ್ ಆಗ್ಯಾರಂದ್ರೆ ಅವ್ರ ಕೈಯಾಗ ಈಗ 10-15 ವರ್ಷದ ಹುಡುಗದನಂದ್ರೆ ಅವ್ರ ತಲೆ 5,000 ಇರ್ತೈತೆ. 5,000 ಹೆಂಗೆ ಬಂತಪ್ಪ? ಅದನ್ನ ಯಾರು ವಿಚಾರ ಮಾಡ್ತೀರಿ? ನಾವು ತಂದೆ ತಾಯಿ ವಿಚಾರ ಮಾಡೋಲ್ಲ. ನನ್ನ ಮಗ ಎಂಜಾಯ್ ಮಾಡ್ತಾನೆ, ನನ್ನ ಮಗ ಗಾಡಿ ತರ್ತಾನೆ, ನನ್ನ ಮಗ ಇಮ್ಮನ್ಯಾಗ ಅಡ್ಯಾಡ್ತಾನೆ. ಏನು ಮಾಡಿ 5,000 ತಂದೆಪ್ಪ ಅಂತ ಇದನ್ನ ಯಾರು ಕೇಳ್ಬೇಕು? ನಾವು ಕೇಳ್ಬೇಕು. ಅಡ್ದಂಥ ತಾಯಿ ತಂದೆ ಏನು ಮಾಡಿದೆಪ್ಪ, ಇದು ಹೆಂಗೆ ಬಂತಪ್ಪ? ಇದನ್ನ ಈ ಮಟ್ಟಕ್ಕೆ ತಂದಾರೆ ಯಾರಪ್ಪ? ಎಲ್ಲ ಸರ್ಕಾರ ಸವಲತ್ತು ಜಗ್ಗೈತೆ. ಇದಕ್ಕೆ ದುಡ್ಡಿಂದ ಕೊರತಿಲ್ಲ. ಇವತ್ತು ಹುಟ್ಟಿದ ಹುಳ ಮೊದಲು ಮಾಡಿ ಅದಕ್ಕೆ ರೊಕ್ಕ 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 ಅಂತೈತೆ. ಇದಕ್ಕೆ ಬಡತನದ ಅನುಭವನೇ ಇಲ್ಲ. ಈ ಜೀವನಕ್ಕೆ ತಂದಾರೆ ಯಾರು? ಕಾಲಚಕ್ರ ಬರೋಬ್ಬರಿ ಐತೆ. ಸೂರ್ಯ ಚಂದ್ರ ಚೇಂಜ್ ಆಗಿಲ್ಲ, ಬರೋಬ್ಬರಿ ನಡಿತೈತೆ. ಆದ್ರೆ ಮನುಷ್ಯರು ಚೇಂಜ್ ಆಗಿವಿ. ನಾವು ದುಡ್ಡಿಲಿಂದ ಚೇಂಜ್ ಆಗಿವಿ. ನಾವು ಇದೇನು ಜಗತ್ತೇ ಕೆಟ್ಟಿಲ್ಲ. ಮನುಷ್ಯರದೀವಿ ಏನಪ್ಪ, ಆಹಾರ ಚೇಂಜ್ ಆಗೈತೆ, ಗುಣ ಚೇಂಜ್ ಆಗೈತೆ. ಅವ್ರದ್ದೇನು ಬೆಳಿತಕ್ಕಂಥ ಪರಿಸರ ಚೇಂಜ್ ಆಗೈತೆ. ₹1 ಪೈಸೆ ಏಸದಾವಂದ್ರೆ ಅವ್ರಿಗೆ MBBS ಓದ್ಯಾರಂದ್ರೆ ಅವ್ರಿಗೆ ಹೇಳಕ್ಕೆ ಬರೋಂಗಿಲ್ಲ. ₹1 ಪೈಸೆ ಏಸಾಕವಪ್ಪ. ₹1 ಪೈಸೆ ಏಸಾಕವ, ₹1 10 ಪೈಸೆ ಏಸಾಕವ, 5 ಪೈಸೆ ಏಸಾಕವ. ಇರ್ದಾಗ 10 ಪೈಸೆ 5 ಪೈಸೆದಾಗ 2 ಪೈಸೆ ಕಳೆದ್ರೆ ಏಟು ಉಳಿತಪ್ಪ ಅನ್ನೋದು ಲೆಕ್ಕ ಹೇಳೋರು ಯಾರಿಲ್ಲ. ನನಗೆ ಗೊತ್ತಿದ್ರು ಮಾಸ್ತರ್ ಹೇಳೋಗಿಲ್ಲ. ಆರಾಡಲೆ ಮಗ್ಗಿ ಕೇಳಿದ್ರೆ ಹೇಳೋಕ್ಕಿಲ್ಲ. 3 ಎಷ್ಟಲ್ಲಿ ಅಂದ್ರೆ ಹೇಳೋಕ್ಕಿಲ್ಲ. ಇದು ಸಂಪ್ರದಾಯ. ನಾವು ಕಲ್ತಿರೋದು 2ನೇದು ಕಲ್ತೀವಿ ಸರ. 30 ಮಟ್ಟ ಬಾಯ್ಪಟ್ಟು ಮಗ್ಗಿ ಹೇಳೋಣ. ಈಗಿನ ಮಕ್ಕಳಿಗೆ ಗೌರ್ಮೆಂಟ್ ನೌಕರಿ 70-80 ಸಾವಿರ ರೂಪಾಯಿ ಪಗಾರ ಕೊಡುತ್ತೆ. ಅದಕ್ಕೆ ಕೊಡುತ್ತೆ. ಕೊಟ್ಟು ಕಣ್ಣು ಮುಚ್ಚಿಂಗ್ ಕುಂದ್ಕೊಂಡ್ಬಿಡುತ್ತೆ. ಇದನ್ನು ಕೇಳಾರ ಯಾರು? ಕೇಳ್ಬೇಕ್ರಿ. ಕಲ್ಸರ್ ನಂಗೆ ಅದಾರ ಬಡಿ. ಇವತ್ತು 2 ಏಟು ಬಡಿವೆ. ಮಾತು ಕೇಳ ಅವ್ರ ತಾಯಿ ತಂದಿಗೆ ಹೇಳ್ಬೇಕು. ಇವಾಗ ಮಾತು ಕೇಳಂಗಿಲ್ಲ. ಮತ್ತೆ ನಾಳೆ ನಮ್ಮ ಮೇಲೆ ರಿಪೋರ್ಟ್ ಬರಬಾರ್ದು. ಇಲ್ಲಿ ಮಕ್ಕಳಿಗೆ ನೀವು ಬುದ್ಧಿ ಕಲ್ಸ ಅಂತ ಹೇಳುವಂತ ಪರಿಸ್ಥಿತಿ ಮಕ್ಕಳಿಗೆ ಬದುಕಿಲ್ಲ ಇವತ್ತಿನ ದಿವಸ. ಇಲ್ಲ ಇಲ್ಲ ಇಲ್ಲ, ಈಗ ಬೇರೆಯವ್ರ ಮಕ್ಕಳು ಈ ಹೌದು ಕಂಪ್ಲೇಂಟ್ ಆಗತ್ತೆ. ಕಂಪ್ಲೇಂಟ್ ಹಾಕವ್ರಿ. ಅದನ್ನ ನಾವು ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗ ಅದ್ರ ಬಗ್ಗೆ ಅಂದ್ರೆ ಏನಂದ್ರೆ ನಾವು ಹೇಳೋದಂದ್ರ ಇವತ್ತು ಕರ್ಸ್ಬೇಕು ತಾಯಿ ತಂದಿನ. ಎಲ್ಲಂತ ಒಬ್ಬರು ಇರ್ಲಿ ಇರ್ಲಿ. ಈಗ ಏನಂದ್ರೆ ನಾವು ಹೇಳ್ಬೇಕಂದ್ರ ಮಗ ಎಲ್ಲರ ಹಂಗೆ ಇರಂಗಿಲ್ಲ. ಅರ್ಧಾಗ 1-2-3 ಇರ್ತಾರ. ಅವ್ರ ತಾಯಿ ತಂದಿ ಕರೆಸ್ಬೇಕು. ಹುಡುಗ ಅರಳಿ ಅದನ್ನ ಈ ಥರ ಮಾಡ್ತಾನ ಹೇಳ್ಬೇಕು ಒಟ್ಟು ಅವ್ರಿಗೆ. ಅಲ್ರಿ ತಾಯಿ ತಂದಿ ತಿಳಿಸ್ಬೇಕ್ರಿ. ನಾವು ಪಡ ಬಡಿಬೇಕಂತ ಏನಲ್ಲ ಅವ್ರಿಗೆ. ನಾವು ವಿದ್ಯಾ ಸಲುವಾಗಿ ಬಡಿತಾರ ಅವ್ರ ಗುರುಗಳ. ನೀವು ಅವಾಗಿನ ಕಾಲದಾಗ 2ನೇ ಓದಿರಲ್ಪ, ಹೆಂಗ್ ಓದ್ತಿದ್ರಿ? ಯಾವ ತರ ಅವಾಗ ಇಲ್ರಿ, ಅವಾಗ ಇಲ್ರಿ. ಅವರು ಬರೀ ಪಾಟಿ ಮೇಲೆ, ಮಣ್ಣು ಪಾಟಿ ಮೇಲೆ ಅಂಕ್ಲಿಪ್ ಮೊದಲು ಫಸ್ಟ್ ಅಂಕ್ಲಿಪ್. ನಮಗೆ ಅಂಕ್ಲಿಪ್ಲಿದ್ದ 1-2 ಹೊಸ ಬಳ್ಳಿಗಳನ್ನು ಕಲ್ತ ಮೇಲೆ ಕಕ್ಕ ಬಳ್ಳಿ ಗಗ್ಗ ಬಳ್ಳಿ ಅವನು ಅಷ್ಟು ಕಲ್ತ ಮೇಲೆ ಅವಾಗ ತಪ್ಪು ಮಾಡಿದ್ರೆ ಶಿಕ್ಷೆ ಅವ್ರ ಜಂತಿಗೆ ತೂಗಾಕಿ ಮಣಕಲ್ ಬಿಡ್ತಿದ್ರ. ಈಗಿನ ಶಿಕ್ಷೆ ಬಡಿದ್ರೆ ನಡೆಯಂಗಿಲ್ಲ. ಯಾಕಂದ್ರ ಜೈಲಿಗೆ ಈಗಿಂದ ಹಂಗ ವಾತಾವರಣ ಸಂಪ್ರದಾಯ ಹಂಗೆ ಬೆಳೆದು ಬಿಡುತ್ತೆ. ಹಂಗೆ ಬಂದಕ್ಕ ಈಗ ಯಾರು ಏನು ಹೊಸಕ್ ತಯಾರ ಇದ್ದೇ ಕುಂಠಿತ ಆಗೈತೆ. ಅವ್ರ ಪೈಸೆದು ಯಾವುದೋ 10 ಪೈಸೆ. ಈಗ 100 ನೋಟ್ನಾಗ 10 ರೂಪಾಯಿ ಮುರ್ಸಿವಪ್ಪ. ಇದ್ರಾಗ ₹1 ಕಳೆದ್ರೆ ಏಟು ಉಳಿತಪ್ಪ. ಸಾವಿರಾರು ರೂಪಾಯಿಗೆ ಇದಾಗ ₹1 ಕಳ್ಕೊಂತ ಹೋದ್ರೆ ನಮ್ಗೆ ಲಾಭ ಏಟು ಉಳಿತಪ್ಪ ಅಂತ ಆ ವಿಚಾರ ಅವ್ರಿಗೆ ಹೇಳೋದು ಗೊತ್ತಿಲ್ಲ. ಅವಾಗ ಹಂಗೆ ಮಾಸ್ತರ್ ಹಂಗಿದ್ರೆ ಅವ್ರು ಹಂಗೆ ಕಲಿಸಿ ಹೋದ್ರೆ ಇವತ್ತಿನ ಕಾಲಕ್ಕೆ ನಾವೇನಪ್ಪ ಬಡತನದ ಅನುಭವ ಹೇಳಕತ್ತೀವ್ರಿ. ಅಮ್ಮನ ಭಕ್ತರಿ ನಾವು. ಕರಿಯಮ್ಮ ಪೂಜಾರಿ ಬಹಳ
ಪೂಜಾರಿಗಳು ನಮ್ಗೆ ಸಿಕ್ಕಿದ ಪುಣ್ಯ ನಮ್ದು ಏನಪ್ಪ. ಇಷ್ಟಂತ ನಮ್ಗೆ ದೇವ್ರ ಬುದ್ಧಿ ಕೊಟ್ಟನ್ರಿ ಇಟ್ಟು ನೋಡಿವಿ 75-76 ಈ ಪರಿಸ್ಥಿತಿ ಗಂಭೀರ 76 ವಯಸ್ಸು ನಿಮ್ಗೆ? ಇಲ್ರಿ 60 ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಹಾಂ 60 ಇರ್ಬೇಕ್ರಿ. ಹ್ಞೂ ರೀ. ಏನ್ರಿ ನಮ್ಮ ಡೇಟ್ ಆಫ್ ಅಂದ್ರೆ 64 ಏನ್ರಿ 75-76 ಯೂಟ್ಯೂಬ್ ಅಪ್ಲೋಡ್ ಮಾಡ್ಲಾ ನಿಮ್ದು ಮಾತು? ಮಾಡ್ಬೋದ್ರಿ. ಥ್ಯಾಂಕ್ ಯು. ಕೇಳ್ಬೇಕಲ್ಲ ಮಾಡ್ಬೋದು. ಅನುಭವ ಜಾಸ್ತಿ ಐತಿ ರೀ ಈ ಮಿಷನ್ದೊಳಗೆ ಇಂಥದ್ದು ಇದೈತೆ ಇಂಥದ್ದು ಇಲ್ಲ ಅಂತ ಅನುಭವ ಅಂತ ಮೇಸ್ತ್ರಿ ಬರ್ರಿ ಹಂಗಾರೆ ಅಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ರಿ. ಅಂತಾರ ಗುರು ಅಂತಾರ ನಿಮ್ಮ ಹೆಸರು? ನನ್ನ ಹೆಸರು ಅಮೀನ್ ಸಾಬ್ ಅಂತಂದು ಹೇಳ್ರಿ. ನಮ್ಮ ಅಣ್ಣರೊಬ್ರು ಇರ್ತಾರೆ. ಭಾಳ ಹೇಳ್ತಾರಲ್ರಿ ಅವರು. ಇಲ್ಲ ಸರ್, ಮತ್ತು ಬಡವರಿಗೆ ಉಳಿತಾಯ ಮಾಡಿದ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲ ಸರ್. ಬಡವರು ಬರ್ತಿರ್ತಾರೆ. ಹಾಂ ಸರ್, ಹಾಂ ಎಲ್ಲರಿಗೂ ನೋಡ್ಬೇಕು ಸರ್. ಎಲ್ಲೆಲ್ಲಾರ ಬಂದಿರ್ತಾರೆ, ಕೇಳಬೇಡ ಸರ್. ನಮ್ದು ಎಷ್ಟು ಇರ್ತಾ ಮಾಡಿಕೊಡ್ತಾರೆ ನೀವು? ಹಾಂ ಸರ್, ಮಾಡಿಕೊಡ್ತೀವಿ ಸರ್. ಹಂಗೇನಿಲ್ಲ ಸರ್, ನಾವು ಅಷ್ಟೇ ಮಾಡೋಕೆ ಇಷ್ಟೇ ಮಾಡೋಕೆ ಸರ್. ಅವ್ರ ಮನಸ್ಸು ನಾವು ಗೆದ್ದ ಮೇಲೆ ಅದು ಮ್ಯಾಗ ಪರಮಾತ್ಮ ಒಳ್ಳೇದು ಮಾಡೋ ಸರ್ ನಮ್ಗೆ. ಓಕೆ ವೀಕ್ಷಕರೇ, ನೀವೇನಾರ ನಿಮ್ಮ ಬೈಕು ಅಥವಾ ಟೂ ವೀಲರ್ಸ್ ಏನಾರ ರಿಪೇರಿ ಬಂತು ಅಂತಂದ್ರೆ ಅದನ್ನೆಲ್ಲ ರಿಪೇರಿ ಮಾಡಿಕೊಡ್ತಾರೆ. ಅವ್ರ ಮೊಬೈಲ್ ನಂಬರು ಕೂಡ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ, ಇದರಲ್ಲಿ ಹಾಕಿರ್ತೀನಿ. ಆ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ. ಇದು ಬರೋದೆಲ್ಲಿ ಅಂತಂದರೆ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮ. ಇದು ನಾನು ಈಗಿರೋದು ಹಿರೇವಂಕಲಕುಂಟ ಗ್ರಾಮದಲ್ಲಿದ್ದೀನಿ. ಹಾಗೆ ಹಿರಿಯರನ್ನು ಮಾತನಾಡಿಸೋಂಥ ಸಂದರ್ಭದಲ್ಲಿ ಇದು ಗ್ಯಾರೇಜ್ ಅಂತೆ ನನಗೂ ಗೊತ್ತಿರಲಿಲ್ಲ. ಪಾಪ ಅಲ್ಲಿ ಹಿರಿಯರು ಕೂತಿದ್ರು, ಅವ್ರನ್ನ ಮಾತಾಡಿಸಿದೆ. ಹಾಗೆ ಇವರು ಕೂಡ ಒಂದು ಒಳ್ಳೆ ಮೇಸ್ತ್ರಿ ಅಂತ ಹೇಳ್ತಾರೆ. ಇವ್ರ ಹತ್ರ ರಿಪೇರಿಗೆ ಅಂತ ಬಂತಂದರೆ ಇಷ್ಟೇ ದುಡ್ಡು ಕೊಡು ಇಷ್ಟೇ ಗೆರಿ ಕೊರದು ಇಷ್ಟೇ ಕೊಡು ಅಂತಂದು ಹೇಳಲ್ಲ ಇವರು. ರೊಕ್ಕ ಇಲ್ಲ ಅಂದರೆ ನಾಳೆ ಕೊಡೋಕ್ಕಂತ ಹೋಗು ಅಂತಂದು ಹೇಳಿ ಕಳಿಸುವಂತಹ ಮನಸ್ಥಿತಿ ಇರುವಂತಹ ಮೇಸ್ತ್ರಿಗಳು. ಇಂಥ ಮೇಸ್ತ್ರಿಗಳು ಸಿಕ್ಕೋದು ಅಪರೂಪ. ಈಗ ಇವತ್ತಿನ ದಿವಸ ನೀನು 50 ರೂಪಾಯಿ ಅದನ್ನು ಮ್ಯಾಲಿದು ಕೊಡಬೇಕು ನೀನು ಅಂತಂದು ಕಟ್ಟಾಚಾರ ಮಾಡ್ತಾರೆ. ಅಂಥ ವ್ಯಕ್ತಿಗಳೇನಲ್ಲ ಇವರು, ಭಾಳ ಒಳ್ಳೆಯವರು. ಇಂಥವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡೋದ್ರಿಂದ ಅವ್ರ ಬದುಕು ನಡೆಯುತ್ತೆ. ಬರ್ರಿ ಬಂದು ನಿಮ್ಮ ಬೈಕ್ಗಳನ್ನು ರಿಪೇರಿ ಮಾಡಿಸ್ಕೊಂಡು ಹೋಗ್ರಿ ಅಂತ ಕೇಳ್ತಾ ಓಕೆ ವೀಕ್ಷಕರೇ, ನಾನು ಹಿರಿಯರನ್ನ ಮಾತಾಡಿಸ್ತಾ ಇದ್ದೆ. ಇಲ್ಲಿ ಭಾಳಷ್ಟು ಹಿರಿಯರು ನಮ್ಮ ಜೊತೆಗಿದ್ದರು, ಪಕ್ಕದ ಹಳ್ಳಿಯವರು ಕೂಡ ಇದ್ದರು. ಇವ್ರನ್ನ ಒಂದ್ಸರಿ ಮಾತಾಡ್ಸೋಣ, ಇವರ ಬದುಕಿನ ಕಥೆಯನ್ನು ಕೇಳೋಣ. ಇವರಲ್ಲಿ ಇರ್ತಕ್ಕಂಥ ಅನುಭವದ ಕಥೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ಬೇಕಂತೇಳಿ ಇಲ್ಲಿಗೆ ಬಂದೆ. ಇದು ಗ್ಯಾರೇಜ್ ಆಗಿದೆ. ಈ ಗ್ಯಾರೇಜ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ಅಣ್ಣ ಇವ್ರ ಗ್ಯಾರೇಜ್. ನಿಮ್ಮ ಗ್ಯಾರೇಜ್ ಹೆಸರೇನು ರೀ? ಏನು ಹೆಸರೇ ಇಟ್ಟಿಲ್ಲ ನೋಡಿರಿ. ಅವರು ಅವಾಗಲಿಂದನೂ ಅವರು ಈ ಒಂದು ಟೂ ವೀಲರ್ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ಇಂತಹ ಕೆಲಸವನ್ನು ಇವರು ಪರಿಣಿತಿ ಆಗಿದ್ದಾರೆ ಅಂತ ಹೇಳ್ತಾರೆ. ಇವರು ಯಜಮಾನ್ರು ಹೇಳಿದರು, ಇವರು ಬೈಕ್ ಕೆಟ್ಟಾಗ ಎಲ್ಲೆಲ್ಲೋ ಮಾಡಿಸ್ಕೊಂಬಂದರು, ಬಟ್ ಯಾರೂ ರಿಪೇರಿ ಸರಿಯಾಗಿ ಮಾಡಲಿಲ್ಲ. ಅಂತಹ ಬೈಕನ್ನು ಇವರು ತುಂಬ ಚೆನ್ನಾಗಿ ರಿಪೇರಿ ಮಾಡಿ ಮತ್ತೆ ತಿರ್ಗಾ ರಿಪೇರಿ ಬರಲಾರ್ದಂಗೆ ಮಾಡಿಕೊಟ್ರು ಅಂತ ಹೇಳಿದ್ರು. ಅಂತಹ ಕೆಲಸ, ಅಂತಹ ನುರಿತ ಅನುಭವವನ್ನು ಈ ಒಂದು ಮೇಸ್ತ್ರಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ವೀಕ್ಷಕರೇ. ನೀವು ಯಾರು ಬರಬೇಕಾಗಿತ್ತಂದ್ರೆ ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿದರೆ ಅವರು ನಿಮ್ಗೆ ಸಹಾಯವನ್ನು ಮಾಡ್ತಾರೆ. ಅಥವಾ ಬೈಕ್ ಇಲ್ಲಿ ತೊಗೊಂಬಂದು ಕೊಟ್ಟರೆ ಅಂದರೆ ರಿಪೇರಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇಂತಹ ಒಳ್ಳೆಯ ಅನುಭವಿ ಟೂ ವೀಲರ್ ಹತ್ರ ಬಂದು ರಿಪೇರಿ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಹೊಸ ಬದುಕಿನ ಕಥೆಗಳೊಂದಿಗೆ ನಾನು ನಿಮ್ಮ ಮುತ್ತಣ್ಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ನಡೆಸ್ತಾ ಇದ್ದೀನಿ. ಅದು ಕನ್ನಡದಲ್ಲಿ ಬದುಕಿನ ಪುಸ್ತಕ ಅಂತ ಕರಿತಾ ಇದ್ದೀವಿ. ಲೈಫ್ ಬುಕ್ ಅಂದರೆ ಬದುಕಿನ ಪುಸ್ತಕ. ಇದು ನಂದು ಅಂತಕ್ಕಿಂಥದ್ದು ಸ್ವಾರ್ಥಕ್ಕಿಂತ ಇದು ನಿಮ್ಮದೇ. ಇದು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಬೇರೆ ಊರುಗಳಿಗೆ ತಿರುಗ್ತಾ ಇರ್ತೀನಿ, ಆವಾಗ ನನ್ನ ಒಂದು ಖರ್ಚು ಕೂಡ ಇರುತ್ತೆ. ನೀವು ಪ್ರೋತ್ಸಾಹ ಲೈಕ್ ಮಾಡಿದರೆ ನನಗೆ ಪ್ರೋತ್ಸಾಹ ಆಗುತ್ತೆ. ಆ ಖುಷಿಯಲ್ಲೇ ನಾನು ಇನ್ನೊಂದು ಊರಿಗೆ ಹೋಗಿ ಒಳ್ಳೊಳ್ಳೆ ಕಥೆಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತೀನಿ ವೀಕ್ಷಕರೇ. ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ ಸರ್. ನಮಸ್ಕಾರ ಯಜಮಾನ್ರೆ, ಭಾಳ ಖುಷಿ ಆಯ್ತು ನಿಮ್ಮ